ನಮಸ್ಕಾರ ಸ್ನೇಹಿತರೆ. ಇಂದು ಇಡೀ ಭಾರತೀಯ ಚಿತ್ರರಂಗವೇ ಕಾತರದಿಂದ ಕಾಯುತ್ತಿರುವ ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಸಿನಿಮಾದ ಬಗ್ಗೆ ಅತಿ ದೊಡ್ಡ ಅಪ್ಡೇಟ್ಗಳು ಹೊರಬಂದಿವೆ. ಬರೀ ಇಂಡಿಯಾ ಮಾತ್ರವಲ್ಲ, ಈಗ ಈ ಸಿನಿಮಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಬ್ಬರಿಸಲು ರೆಡಿಯಾಗಿದೆ. ಲೇಟೆಸ್ಟ್ ಆಗಿ ಏನಾಗಿದೆ ಅಂತೀರಾ? ಬನ್ನಿ ನೋಡೋಣ. ಸದ್ಯಕ್ಕೆ ಅಮೆರಿಕಾದ ಲಾಸ್ ವೇಗಸ್ನಲ್ಲಿ ಸಿನಿಮಾ ಕಾನ್ 2026 ನಡೆಯುತ್ತಿದೆ. ಇಲ್ಲಿ ಹಾಲಿವುಡ್ನ ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆ ನಮ್ಮ ರಾಮಾಯಣ ಸಿನಿಮಾದ ಪೋಸ್ಟರ್ಗಳು ರಾರಾಜಿಸುತ್ತಿವೆ. ವಿಶೇಷ ಅಂದ್ರೆ, ನಮ್ಮ ಹೆಮ್ಮೆಯ ಯಶ್ ಮತ್ತು ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿನಿಮಾವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಮೋಟ್ ಮಾಡ್ತಿದ್ದಾರೆ. ಹಾಲಿವುಡ್ನ ದೊಡ್ಡ ಸ್ಟುಡಿಯೋಗಳಿಗೆ ಈ ಸಿನಿಮಾದ ವಿಷನ್ ಬಗ್ಗೆ ವಿವರಿಸುತ್ತಿದ್ದಾರೆ. ಇತ್ತೀಚಿನ ಇಂಟರ್ವ್ಯೂನಲ್ಲಿ ಯಶ್ ಒಂದು ದೊಡ್ಡ ವಿಷಯ ಹೇಳಿದ್ದಾರೆ. ಅದೇನೆಂದ್ರೆ, ರಾಮಾಯಣ ಪಾರ್ಟ್ 1ರಲ್ಲಿ ರಾಮ ಮತ್ತು ರಾವಣ ಒಂದೇ ಫ್ರೇಮ್ನಲ್ಲಿ ಕಾಣಿಸಿಕೊಳ್ಳುವುದಿಲ್ಲವಂತೆ. ಮೊದಲ ಭಾಗದಲ್ಲಿ ರಾಮನ ಕಥೆ ಮತ್ತು ಅಯೋಧ್ಯೆಯ ವೈಭವ ಇದ್ರೆ, ರಾವಣನ ರಾಜ್ಯ ಮತ್ತು ಅವನ ಕಥೆ ಸಪ್ರೇಟ್ ಆಗಿರುತ್ತೆ. ಅಸಲಿ ಮುಖಾಮುಖಿ 2ನೇ ಭಾಗದಲ್ಲಿ ಮಾತ್ರ. ಈ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ಈಗ ಅಫಿಷಿಯಲ್ ಆಗ್ತಿದೆ. ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಹಾಗೂ ಸೀತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ. ಈ ಸಿನಿಮಾ ಬರೋಬ್ಬರಿ 4,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ತಯಾರಾಗ್ತಿದೆ. ಇದು ಭಾರತದ ಅತ್ಯಂತ ದುಬಾರಿ ಸಿನಿಮಾ ಎನ್ನಲಾಗ್ತಿದೆ. ಸಿನಿಮಾದ ವಿಷುವಲ್ಸ್ ಬಗ್ಗೆ ಯಾವುದೇ ರಾಜಿ ಇಲ್ಲ. ಹಾಲಿವುಡ್ನ ಆಸ್ಕರ್ ವಿಜೇತ DNEG ಕಂಪನಿ ಇದರ VFX ಜವಾಬ್ದಾರಿ ಹೊತ್ತಿದೆ. ಇನ್ನು ಸಂಗೀತದ ಬಗ್ಗೆ ಹೇಳಬೇಕೆಂದ್ರೆ, ಅಂತಾರಾಷ್ಟ್ರೀಯ ಖ್ಯಾತಿಯ ಹ್ಯಾನ್ಸ್ ಜಿಮ್ಮರ್ ಮತ್ತು ನಮ್ಮ AR ರೆಹಮಾನ್ ಜೋಡಿ ಈ ಸಿನಿಮಾಗೆ ಕೆಲಸ ಮಾಡ್ತಿದ್ದಾರೆ. ಇದು ಕಿವಿಗಳಿಗೆ ಹಬ್ಬವಾಗುವುದರಲ್ಲಿ ಸಂಶಯವೇ ಇಲ್ಲ. ಎಲ್ಲವೂ ಪ್ಲಾನ್ ಪ್ರಕಾರ ನಡೆದ್ರೆ, ರಾಮಾಯಣ ಪಾರ್ಟ್ 1 ಇದೇ 2026ರ ದೀಪಾವಳಿ ಹಬ್ಬಕ್ಕೆ ಅಂದ್ರೆ ನವೆಂಬರ್ 8ರ ಸುಮಾರಿಗೆ ಅದ್ದೂರಿಯಾಗಿ ತೆರೆಗೆ ಬರಲಿದೆ. 2ನೇ ಭಾಗ 2027ರಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಅವರ ರಾಮನ ಅವತಾರ ನೋಡ್ಲು ಕಾಯ್ತಿದ್ದೀರಾ ಅಥವಾ ಯಶ್ ಅವರ ರಾವಣನ ರೌದ್ರಾವತಾರ ನೋಡ್ಲು ಕಾತರರಾಗಿದ್ದೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.